ಶ್ರೀರಾಮ್. ಏನ್ರೋ ಚಿತ್ರದುರ್ಗದ ಪ್ರವಾಸಕ್ಕೆ ಯಾರ್ಯಾರು ಹೋಗ್ತಾ ಇದ್ದೀರಾ? ಇವಳು ನಾ ಮನೆಯಲ್ಲೇ ಕೇಳಿಲ್ಲ, ಅಷ್ಟು ಬೇಗ ಯಾರು ಹೋಗ್ತಾರೆ ಅಂತ ಕೇಳ್ತಾ ಇದ್ದಾಳೆ. ನೋಡು, ಬಾಲು ಟೀಚರ್ ಒಳಗಡೆ ಹೋಯ್ತು. ಇವಾಗ ಯಾರು ತರೋದು? ಲೇ ಗುಗು, ಇದು ರಾಮಾಂಜನೇಯ ದೇವ್ರ ಫೋಟೋ ಕಣೆ, ಅಷ್ಟು ಗೊತ್ತಿಲ್ವಾ ನಿನ್ಗೆ? ಇವತ್ತು ಬೃಂದಾ ಮಿಸ್ಸು ರಾಮಾಯಣ ಕಥೆ ಹೇಳ್ತೀನಿ ಅಂತ ಹೇಳ್ರಲ್ಲ. ರಾವಣ ಮಹಾರಾಜನ ಪುತ್ರನಾದ ಮೇಘನಾದ ಇಂದ್ರಜಿತನು ಮಾಯಾಯುದ್ಧದಲ್ಲಿ ಮಹಾವೀರನು. ಹಾಗೇನು, ಈ ಮಾಯೆಗಳನ್ನು ಮಾಯಾವಿಯನ್ನು ಮಟ್ಟ ಮಾಡಿಬಿಡುತ್ತೇನೆ. ಇಡೀ ಸಂಜೀವಿನಿ ಪರ್ವತವನ್ನೇ ಎತ್ತಿಕೊಂಡು ಹೋಗುತ್ತೇನೆ. ಅಣ್ಣ 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 ಹನುಮಂತ, ಏಯ್ ಹೋಗಲೇ. ನೆನ್ನೆ ರೋಡಲ್ಲಿ ಆ ಭಿಕ್ಷೆ ಬೇಡ ಮಕ್ಕಳನ್ನ ನೋಡಿ ನಾನು ತುಂಬ ಬೇಜಾರಾಯ್ತು ಕಣೋ. ನಮ್ಮ ಹತ್ರನೂ ದುಡ್ಡಿದ್ರೆ ನಾವು ಅವ್ರನ್ನ ಓದಿಸ್ಬೋದಾಗಿತ್ತಲ್ವಾ? ನಮ್ಮಪ್ಪಂಗೆ ಹೇಳ್ದೆ ಕಣ್ರು, ನಮ್ಮಪ್ಪ ಪಾಪ ಅಂತೇಳಿ ಸುಮ್ಮನೆ ಆಗೋಗ್ಬಿಟ್ರು. ನಾನು ನೆನೆ ಹೋಗಿ ನಮ್ಮಮ್ಮನ ಕೇಳಿದೆ, ಮಕ್ಕಳೆಲ್ಲ ಪಾಪ ಭಿಕ್ಷೆ ಬೇಡ್ದಾರಮ್ಮ, ಅವ್ರಿಗೆ ಓದೋಕ್ಕೆ ಏನಾದರೂ ಸಹಾಯ ಮಾಡಬೇಕು. ಅದಕ್ಕೆ ನಮ್ಮಮ್ಮ ಹೇಳ್ದೆ, ನೀನು ಅವ್ರ ಜೊತೆ ಕುತ್ಕೊಂಡು ಭಿಕ್ಷೆ ಬೇಡೋಗಿ ನನ್ನ ಮಗನೇ ಅಂದ್ಬಿಟ್ರು. ನೀನು ನೋಡಕ್ಕಂಗೆ ಇದೆಯಾ? ನನ್ನ ಹಿಡಿಯೋಕ್ಕೆ ನನ್ನ ಇಟ್ಕೊಂಡೇ ಪ್ಲ್ಯಾನ್ ಮಾಡ್ತೀರಾ? ನಿಮ್ಮ ಕೈಯಲ್ಲಿ ನನ್ನ ಹಿಡಿಯೋಕ್ಕಾಗಲ್ಲ, ಮಂಗಾಗಲ್ಲ. ಚೆನ್ನಾಗಿದ್ದೀರಾ? ಆರೋಗ್ಯ ಎಲ್ಲ ಚೆನ್ನಾಗಿದೆ ತಾನೆ? ಹೌದು, ನಾನೇ. ರಮೇಶಣ್ಣ, ಅದೇನಿದೆ ಪ್ಯಾಕೆಟ್ನಲ್ಲಿ? ಅದೆಲ್ಲ ನಿನ್ಗೆ ಯಾಕೆ? ಹೋಗೋ. ಹಲೋ, ಇಲ್ಲೇ ರೈಲ್ವೆ ಟ್ರ್ಯಾಕ್ ಹತ್ರ ಇದೀನಿ, ಬಾ. ಏನೋ ಕುಳ್ಳ, ರಮೇಶ್ ಅಣ್ಣ ನೋಡಿದ್ಯಾ? ವಿಷ್ಣು, ಮನೆ ಒಳಗಡೆ ಹೋಗಿದ್ದೇನೋ? ಮನೇಲಿ ಏನಾದ್ರು ಸಿಕ್ತೇನೋ? ಲೋ, ನಿಮ್ಮ ಬಾಯಿಗಳಿಗೆ ದರ್ಬೆ ತುರ್ಕ. ಮನೆ ಮುಂದೆನೆ 3 ಗಂಟೆ ನಾಯಿ ಥರ ಕಾಯ್ಕೊಂಡು ಕೂತಿದ್ದೆ, ಅವನಿನ್ನ ಬರಲೇ ಇಲ್ಲ. ನನ್ನ ಮಗನೇ, ನನಗೆ ಭಿಕ್ಷೆ ಆಗ್ತೀಯಾ? ಇರು, ನಿನ್ನ ಭಿಕ್ಷೆ ಬೇಡಂಗೆ ಮಾಡ್ತೀನಿ. ಈ ಕಲ್ಲು ನನ್ನ ಮಗ ನನ್ನನ್ನು ನನ್ನ ಮುಂದೆನೆ ಕೂತ್ಕೊಂಡಿದ್ದ, ಮಗನು ನನ್ನ ಮುಂದೆನೆ ಕೂತ್ಕೊಂಡಿದ್ದಾನೆ. ಹೆಂಗಪ್ಪ ಹುಡ್ಕೋದು? ಆಂಜನೇಯ, ನೀನೇ ದಾರಿ ತೋರ್ಸಪ್ಪ. ಅಣ್ಣ, ಎಂಥ ಕೆಲಸ ಮಾಡ್ತಿದ್ದೀರ ನೀವು. ಈ ಕವರಲ್ಲಿ ಏನಿದೆ ಅಂತ ನಮಗ್ ಚೆನ್ನಾಗಿ ಗೊತ್ತು. ನಿನ್ನ ಹಿಡಿಬೇಕು ಅಂದ್ರು, ಅದಕ್ಕೆ ಕರ್ಕೊಂಬಂದೆ. ಏನೋ ನನ್ನ ಹಿಡಿತೀರಾ? ಹೊಡೀರೋ. ಆ ಚಿಲ್ಡ್ರೆ ಹುಡುಗರ ಕೈಲಿ ಹೇಳ್ತೀನಿ ಕವಿದಿದ್ದಾರೆ. ನಿಮ್ಮಂತವ್ರಿಂದಲೇ ನಮ್ಮ ದೇಶದಲ್ಲಿ, ನಿಮ್ಮಂತವ್ರಿಂದ ಮುಂದೆ ನಮ್ಮ ದೇಶದ ಬೆನ್ನೆಲುಬಾಗಬೇಕಾಗಿರೋ ನಮ್ಮ ವಯಸ್ಸಿನ ಮಕ್ಕಳು ಡ್ರಗ್ಸು, ಗಾಂಜಾ ಅನ್ನೋ ಮಾದಕ ವಸ್ತುಗಳಿಂದ ಹುಚ್ಚರಾಗಿ ಸೋಂಬೇರಿಗಳಾಗ್ತಿದ್ದಾರೆ. ನಮ್ಮ ದೇಶ ಮುಂದುವರಿಬೇಕು ಅಂತಂದ್ರೆ ನಿಮ್ಮಂತ ಡ್ರಗ್ಗರ್ಸು, ನಿಮ್ಮಂತವ್ರನ್ನ ಬುಡದ ಸಮೇತ ಕಿತ್ತು ಹಾಕ್ಬೇಕು. ಅದಕ್ಕೆ ನಾವು ಮಕ್ಕಳ ಸೈನ್ಯ ಕಟ್ಕೊಂಡು ಬಂದಿರೋದು, ಅರ್ಥ ಆಯ್ತಾ? ನಾವೆಲ್ಲ ಹೋಗಿ ನಿನ್ಗೋಸ್ಕರ ಸಂಜೀವಿನಿ ತಗೊಂಡ್ ಬರ್ತೀವಿ, ಆಯ್ತಾ? ಇದು ಸಂಜೀವಿನಿ ಬೆಟ್ಟ ತಾನೆ? ಎಲ್ಲೋ ಎಡಬಡಂಗಿ ಟೀಚರು ಈ ಮಕ್ಕಳಿಗೆ ಸಂಜೀವಿನಿ ಬೆಟ್ಟ ಅಂತೇಳಿ ಕಳ್ಸೋರೆ. ಈ ಮಕ್ಕಳಿಗೆ ಅದೇನು ಪಾಠ ಹೇಳ್ತಾರೋ? ಅಲ್ಲ ಕಣವ, ನಿಮ್ಮ ಅಪ್ಪನಿಗೆ ಹೇಳ್ಬಿಟ್ಟು ಹೋಗ್ಬಾರ್ದ? ಹಾಸ್ಪಿಟ್ಲಲ್ಲಿ ಎದಡ್ಕೊಂಡೆ ಸತ್ತೋದ್ನಂತೆ. ನಾನೇನೋ ನಿನಗೆ ಹೇಳ್ದೆ ಹೋದೆ ಅಂತ, ನೀನು ನನಗೆ ಹೇಳ್ದೆ ಹೋದ್ಯಾ? ಅಪ್ಪ, ನಿನ್ ಮಗಳು ಬಂದಿದ್ದೀನಿ ಅಂತ ಹೇಳಪ್ಪ. ಅಪ್ಪ, ನಿನ್ ಮಗಳು ನಿನಗೆ ಹೇಳ್ದೆ ಹೋಗಿ ತಪ್ಪ ಆಡೋದು. ಅಪ್ಪ, ಎದ್ದೇಳಪ್ಪ, ನಾನು ನಿನ್ ಮಗಳು ಬಂದಿದ್ದೀನಿ ಅಂತ ಹೇಳಪ್ಪ. ಆಂಟಿ ಹೇಳಿ, ಆಂಟಿ ಅಪ್ಪಗೆ ಅದಕ್ಕೆ ಯಾಕೆ ಬಿಟ್ಟು ಅದಪ್ಪ. ಮಹಾ, ನಾನು ಇಲ್ಲೇ ಇದ್ದೀನಿ, ನಿನ್ನ ಜೊತೆನೇ ಇದ್ದೀನಿ.